ಬಿಜೆಪಿಯ ರಾಜ್ಯ ಘಟಕದಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಇದರಲ್ಲಿ ಬಹು ಕುತೂಹಲ ಕೆರಳಿಸಿದಂತ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಸೀಕಲ್ ರಾಮಚಂದ್ರೇಗೌಡರು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಖುದ್ದು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಸೀಕಲ್ ರಾಮಚಂದ್ರೇಗೌಡರ ಮುಂದಿನ ಪ್ಲಾನ್ಸ್ ಏನು ಅದ್ರ ಬಗ್ಗೆ ಕೇಳೋಣ. ರಾಮಚಂದ್ರೇಗೌಡರೆ, ಮೊದಲನೇ ಕಂಗ್ರ್ಯಾಚುಲೇಷನ್ಸ್, ಜಿಲ್ಲಾಧ್ಯಕ್ಷರಾಗಿ ತಾವು ಇವತ್ತು ನೇಮಕ ಆಗಿದ್ದೀರಿ. ಈಗ ಮುಂದಿನ ಪ್ಲಾನ್ಸ್ ಹೇಗಿರುತ್ತೆ, ಏನಿರುತ್ತೆ ಜಿಲ್ಲೆಯಲ್ಲಿ ಬಿಜೆಪಿಯ ಸಂಘಟನಾ ಹಿತದೃಷ್ಟಿಯಿಂದ ಅಂತ? ನಮ್ಮ ಬಿ ಜೆ ಪಿ ದೇಶದಲ್ಲೇ ಅತಿ ದೊಡ್ಡ ಪಕ್ಷ, ಪ್ರಪಂಚದಲ್ಲೇ ದೊಡ್ಡ ಪಕ್ಷ. ಮೋದಿಜಿಯವರ 3ನೇ ಟರ್ಮ್ 11 ವರ್ಷ ಕಳೆದಿದೆ. ಇತಿಹಾಸದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದಿಲ್ಲ. ಅದೇ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅಷ್ಟು ಬಾರಿ ಆಗಿರ್ತಕ್ಕಂಥದ್ದಿಲ್ಲ. ಮೋದಿಜಿಯವರು ಏನು ಸಂಘಟನೆ ಮಾಡ್ಕೊಂಬಂದರು, ಒಬ್ಬ ಟೀ ಮಾರೋ, ರೈಲ್ವೆ ಸ್ಟೇಷನಲ್ಲಿ ಟೀ ಮಾರತಕ್ಕಂಥ ಅವರ ಮಗ ಆಗಿ ಈ ಮಟ್ಟಕ್ಕೆ ಬಂದಿದ್ದನ್ನ ಕಾರಣ ಅಂತ ಹೇಳಿದ್ರೆ ಪಕ್ಷ ಯಾವ ರೀತಿ ಇದೆ, ಪಕ್ಷಗಳ ಸಿದ್ಧಾಂತ ಏನಿದೆ, ಪಕ್ಷ ಯಾಕೆ ಬೆಳೆದಿದೆ ಅಂತಕ್ಕಂಥದ್ದು ನಿದರ್ಶನ ಇದೆ. ಕೇವಲ 2 MP ಇರ್ತಕ್ಕಂಥ ದೇಶದಲ್ಲಿ ಇವತ್ತು 80-90 ಭಾಗ ಇವತ್ತು ಬಿ ಜೆ ಪಿ ಪಕ್ಷ ಇದೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಯಾಕಿದೆ ಅಂತ ಹೇಳಿದ್ರೆ ಜನರ ನಂಬಿಕೆ, ಜನ ಏನು ಬಯಸ್ತಾರೆ ಅದನ್ನ ಮಾಡ್ತಾ ಇರ್ತಕ್ಕಂಥ ಪಕ್ಷ, ನಾಯಕತ್ವ. ಅದೇ ನಿಟ್ಟಿನಲ್ಲಿ ಅವಿಭಾಜ್ಯ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಇವತ್ತು ಸುಡ್ತಾ ಇದೆ. ರೈತರಿಗೆ 1500 ಫೀಟು ಒಳಗಡೆ ಬೋರ್ವೆಲಿಂದ 1 ಇಂಚು ನೀರು ತೆಗೆದು ಇಡೀ ನಮ್ಮ 3-4 ರಾಜ್ಯಗಳಿಗೆ ತರಕಾರಿ ಕೊಡ್ತಾಯಿದೆ, ಹೂ ಕೊಡ್ತಾಯಿದೆ, ಹಣ್ಣು ಕೊಡ್ತಾಯಿದೆ. ಸಾಕಷ್ಟು ರೈತರು ಮಕ್ಕಳನ್ನ ಇವತ್ತು ಬೆಳೆಸಿ ಆ ಹಳ್ಳಿಯಿಂದ ಬೆಂಗಳೂರು ಕಳಿಸ್ತಾ ಇದ್ದಾರೆ, ಮತ್ತು ಊರು ಬತ್ತಾ ಇದೆ ವಾಪಸ್ಸು. ನಮ್ಮ 2 ಜಿಲ್ಲೆ, ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ನಮ್ಮ ಸಂಘಟನೆ ಗಟ್ಟಿ ಮಾಡಬೇಕು, 5 ಕ್ಷೇತ್ರಗಳಲ್ಲಿ ನಾವು ಬಿ ಜೆ ಪಿ ಗೆಲ್ಲಬೇಕು, ಇರೋ ಸಮಸ್ಯೆಗೆ ಒಗ್ಗಟ್ಟಾಗಿ ಇವತ್ತು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಆ ನಿಟ್ಟಿನಲ್ಲಿ ಕೂಡ ನಾನು ಕೂಡ ರಾಜಕಾರಣ ಶುರು ಮಾಡಿದ್ದೆ ಅದರಿಂದ. ಯಾಕಂದರೆ ನಾನು ರೈತನ ಮಗನಾಗಿ ಇವತ್ತು ವ್ಯವಸಾಯ ಮಾಡಿದ್ದೆ, ವ್ಯಾಪಾರ ಮಾಡಿದ್ದೀನಿ, ಪ್ರಪಂಚ ನೋಡಿದ್ದೀನಿ. ವಾಪಸ್ಸು ಊರಲ್ಲಿ ನೋಡಿದ್ರೆ ಆಗ್ತಾ ಇರತಕ್ಕಂಥ ಅನ್ಯಾಯ, ಇದು ಅನ್ಯಾಯ ಅಂದರೆ ದೊಡ್ಡ ಮಟ್ಟಕ್ಕೆ ಅನ್ಯಾಯ. ಬತ್ತೋಗ್ತಾ ಇದ್ದಾರೆ ಜನ. ನಮಗೆ ಸಂಘಟನೆ ಮಾಡಬೇಕು, ನಮ್ಮ ಇರ್ತಕ್ಕಂಥ ರೈತ ಕುಟುಂಬಗಳನ್ನ ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಂಘಟನೆಯಲ್ಲಿ ಇವತ್ತು 5 ನಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ನಾನು ಪಣ ತೊಟ್ಟಿದ್ದೀನಿ. ಆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ. ಈಗ 11 ಮಂದಿಯ ಕಾಲ್ ತುಡಿತ, ಬೆಲೆ ಏರಿಕೆ, ಬಿಜೆಪಿಯಿಂದ ಜನಾಕ್ರೋಶ ಯಾತ್ರೆ, ಬಿಜೆಪಿಯ ಮುಂದೆ ಬ್ರಹ್ಮಾಸ್ತ್ರವೇ ಇದೆ ಕಾಂಗ್ರೆಸ್ನ ಕಟ್ ಹಾಕ್ಲಿಕ್ಕೆ. ಸೀಕಲ್ ರಾಮಚಂದ್ರೇಗೌಡರು ಇದನ್ನೆಲ್ಲ ಮುಂದಿಟ್ಕೊಂಡು ಜಿಲ್ಲೆಯಲ್ಲಿ ಸಂಘಟನೆಯಲ್ಲಿ ಯಾವ ರೀತಿ ಹೋರಾಟದ ರೂಪುರೇಷೆಯನ್ನು ಈಗ ರೂಪಿಸ್ತಾರೆ ಅಂತ ನೋಡಿ. 11 ಜನ ಸತ್ತಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಯಾಕೆ ಸತ್ರು, ಯಾಕಿಂದ ಈ ಒಂದು ಏನು ಒಂದು ವ್ಯವಸ್ಥೆ ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥದ್ದು ಏನು ಬೇಜವಾಬ್ದಾರಿ ಇದೆ. ಏನು ಸರ್ಕಾರ ಬಂದಿದ್ದು ಆದಮೇಲೆ ಜನಕ್ಕೆ ತುಂಬ ನಿರೀಕ್ಷೆ ಇತ್ತು, ಏನು ಗ್ಯಾರಂಟಿ ಕೊಟ್ಟರು, ಆ ಗ್ಯಾರಂಟಿಗಳಿಂದ ಎಲ್ಲ ಬಡವರು ಉದ್ಧಾರ ಆಗಿಬಿಡ್ತಾರೆ, ಅಶ್ವಿಂದ ಇರಲ್ಲ ಅಂತಕ್ಕಂಥದ್ದನ್ನ ಭ್ರಮೆಯಿಂದ ಸರ್ಕಾರ ಬಂದಿದೆ. ಆದರೆ ಬಂದಿರತಕ್ಕಂಥ ದುಡ್ಡನ್ನ ಇವತ್ತು ಪೂರ್ತಿ ಯಾವುದಕ್ಕೆ ಉಪಯೋಗಿಸ್ಬೇಕು, ಯಾರು ಬಡವರು ಇದರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಇವತ್ತು ಏನಿಲ್ಲ. ಇವತ್ತು ತುಂಬ ಜನ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥದ್ದು, ಕಷ್ಟಪಟ್ಟು ಬದುಕ್ತಕ್ಕಂಥ ಜನ ಇದ್ದಾರೆ. ಆದರೆ ಇವರು ದಾರಿ ತಪ್ಪಿ ಇವತ್ತು ಏನು ಸರ್ಕಾರ ತಂದಿದ್ದಾರೆ, ಇವತ್ತು ನೋಡಿ ಡೆವಲಪ್ಮೆಂಟ್ಗೆ ಈ ಒಂದು ರೋಡ್ಗೆ ಗುಂಡಿಗೆ ಮುಚ್ಚಕ್ಕಂಥ ಪ್ರಾಜೆಕ್ಟ್ ಮಾಡ್ತಾಯಿಲ್ಲ. ಇವರೆಲ್ಲ ಪೂರ್ತಿ ಹೊಸ ಪ್ರಾಜೆಕ್ಟ್ ಮಾಡ್ತಾಯಿಲ್ಲ. 2 ವರ್ಷ ಮುಗಿದಿದೆ. ಜನರು ಇವತ್ತು ಯಾವ ಮಟ್ಟದಲ್ಲಿ ಇವತ್ತು ನೋಡಿ ಇವತ್ತು ಮಾವಿನಕಾಯಿ ಬೆಲೆ ಇಲ್ಲ, ತರಕಾರಿ ಬೆಲೆ ಇಲ್ಲ, ರೈತರು ಬೆಳೆದ ಬೆಲೆ ಇಲ್ಲ. ಅದೇನು ಮಾಡ್ತಾರೆ ಅಂತ ಅರ್ಥ ಆಗ್ತಲ್ಲ. ಅವರು ದುಡ್ಡಿಲ್ಲದೆ ಏನು ಮಾಡಿ ಸಾಲ ಮಾಡ್ತಾರೆ, ಸಾಲ ಹೆಂಗೆ ತೀರಿಸ್ತಾರೆ, ಮತ್ತು ಆಸ್ತಿ ಮಾರಬೇಕಾಗತ್ತೆ. ಜನ ಇವತ್ತು ಸರ್ಕಾರದ ನಿರೀಕ್ಷೆಯಲ್ಲಿ ಹುಸಿಯಾಗಿದೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ.
ಅವ್ರಿಗೆ ಏನಾದರೂ ಇದ್ದರೆ ಇವತ್ತು ಜನ ಉಳಿಸ್ಬೇಕಂತಿದ್ರೆ ತಕ್ಷಣ ಜನ ಉದ್ಧಾರಕ್ಕೆ ಜನ ಏನು ಮಾಡಬೇಕಂತ ನಾವು ಮಾಡಬೇಕು. ಕೈ ಆಗಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ರಾಜೀನಾಮೆ ಕೊಟ್ಟು ಬಿಟ್ಟು ಹೋಗ್ಬೇಕಂತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತೀನಿ. ನನ್ನ ಕಡೆಯ ಪ್ರಶ್ನೆ ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಇದ್ದಾರೆ, ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನಾಗಿ R ಅಶೋಕ್ ಇದ್ದಾರೆ, ವಿಧಾನ ಪರಿಷತ್ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಇನ್ನು ನಿಮ್ಮ ಸಂಸದರಾಗಿ ಡಾಕ್ಟರ್ K ಸುಧಾಕರ್ ಅವರು ಇದ್ದಾರೆ. ಈ 4 ಮಾರ್ಗದರ್ಶನದಲ್ಲಿ ರಾಮಚಂದ್ರೇಗೌಡರು ಜಿಲ್ಲೆಯಲ್ಲಿ ಸಂಘಟನೆ ಹೇಗೆ ಮಾಡ್ತಾರೆ ಈಗ ಅನ್ನೋ ಒಂದು ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರಿಗೆ. ನಮ್ಮಲ್ಲಿ BJPಯಲ್ಲಿ ಇವತ್ತು ಏನು ಸಂಘಟನೆ ಇದೆ, ಇರ್ತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ. ನಾವು ಬೂತ್ ಮಟ್ಟದಲ್ಲಿ ಯಾವ ಥರ ಕಟ್ಟಬೇಕು, ಏನು ಮಾಡಬೇಕು, ಮತ್ತು ಅವ್ರ ಸಹಕಾರ ನಾವು ಯಾವ ಥರ ತಗೋಬೇಕು, ಯಾವ ನಿಟ್ಟಿನಲ್ಲಿ ತಗೋಬೇಕು ಅಂತಕ್ಕಂಥದ್ದನ್ನು ರೂಪುರೇಷೆ ಮಾಡ್ತೀವಿ. ಅವ್ರ ಜೊತೆಗೆ ಇಟ್ಕೋತೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ. ಬೂತ್ ಮಟ್ಟದಲ್ಲಿ ಕಟ್ಕೊಂಬಂದು ನಾವು ನಾವೊಂದು 5 ಕ್ಷೇತ್ರ ಕೆಲಸ ಮಾಡಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಸೀಕಲ್ ರಾಮಚಂದ್ರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.